ಹಾಂ ಹೇಳಿ ಸರ್. ಹಾಂ ಪ್ರಾಜೆಕ್ಟ್ ಇನ್ನೂ ಕಂಪ್ಲೀಟ್ ಆಗ್ತಾ ಇದೆ ಸರ್, ಇನ್ನೂ ಆಗಿಲ್ಲ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ಕಂಪ್ಲೀಟ್ ಮಾಡ್ತೀನಿ ನಾನು. ಹಾಂ ಸರ್, ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಓಕೆ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಹಾಂ ಶೆಟ್ಟಿ ಹೇಳಿ, ಯಾವ ಪ್ರಾಜೆಕ್ಟು? ಸರ್ ಅದೇ ಮೊನ್ನೆ NGO ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ನಲ್ಲ, ಹಾಂ ಸೊ ಅದಕ್ಕೆ ಕಾಲ್ ಮಾಡಿದೆ. ಇಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಅಷ್ಟೇನಾದರೂ ಇಂಪಾರ್ಟೆಂಟ್ ಇದ್ದರೆ ನಾಳೆ ನನ್ನ ಆಫೀಸಿಗೆ ಬಂದುಬಿಡಿ. ಹಲೋ. ಹಾಂ ಸರ್ ಹೇಳಿ. ಅದೇ ಸರ್, ಕ್ಲೈಂಟ್ ಹತ್ರ ಮಾತಾಡಿದ್ದೀನಿ. ನಾಳೆ ಸಬ್ಮಿಟ್ ಮಾಡಿದ್ರೆ ನಡೆಯುತ್ತೆ ಅಂತಿದ್ದಾರೆ. ಶೆಟ್ಟಿ ಅವ್ರು ನಾಳೆ ಆಫೀಸಿಗೆ ಬರ್ತಿದ್ದಾರೆ. ಹಾಂ, ಅವ್ರ ಜೊತೆ ಮೀಟಿಂಗಲ್ಲಿ ಡಿಸ್ಕಸ್ ಮಾಡೋಣ. ಹಾಂ ಸರ್, ಓಕೆ, ಥ್ಯಾಂಕ್ ಯು. ಹಾಯ್ ಸರ್, ಆ್ಯಕ್ಚುಲಿ ನನ್ನ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಓಕೆ, ನೀವು ಹೋಗೋದಾರಲ್ಲಿ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಸರಿ, ಹತ್ತಿ. ಥ್ಯಾಂಕ್ ಯು ಸರ್. ಸರ್, ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು MS ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಚೀಫ್ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಹ್, ಗ್ರೇಟ್ ಸರ್. ಹಾಗಾದರೆ ವರ್ಕ್ ಪ್ರೆಷರ್ ತುಂಬಾ ಇರುತ್ತೆ ಅಲ್ವಾ? ಹೌದು ರೀ, ಈ ಸ್ಟೇಟಸ್ ಬೇಕಂದರೆ ಪ್ರೆಷರ್ ತಗೊಳ್ಳಬೇಕಲ್ವಾ? ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ಬೋದಾ? ಹಾಂ ಕೇಳಿ. ಸರ್, ನಿಮ್ಮ ಪ್ರಕಾರ ಈ ಸ್ಟೇಟಸ್ ಅಂದ್ರೇನು? ಇದೇ ರೀ, ಕಾರು, ಬಂಗ್ಲೆ, ಆಸ್ತಿ, ಐಶ್ವರ್ಯ, ಮನೆ. ಓಹ್, ಮತ್ತು ಫ್ಯಾಮಿಲಿ? ಅಯ್ಯೋ, ಅದೊಂದು ಗೋಳು ರೀ, ಅದನ್ನೇ ಕೇಳ್ತೀರಾ? ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಗೋಳು. ದುಡ್ಡಿದ್ರೆ ಅವರೆಲ್ಲ ಚೆನ್ನಾಗಿರ್ತಾರೆ ರೀ. ಹಾಗಾದರೆ ನೀವು ಇದೇ ಟೈಮ್ ಅಲ್ವಾ ಮನೆಗೆ ಹೋಗೋದು? ಹೌದು, ಟೈಮ್ ಲಿಮಿಟ್ ಹಿಡ್ಕೊಂಡು ನಮ್ಮ ಫೀಲ್ಡಲ್ಲಿ ಕೆಲಸ ಮಾಡೋದು ಕಷ್ಟ. ಹೌದಾ? ಹಾಗಾದರೆ ನೀವು ಫ್ಯಾಮಿಲಿಗೆ ಟೈಮ್ ಕೊಡಲ್ವಾ? ಫ್ಯಾಮಿಲಿ ಟೈಮಾ? ಕೊಡ್ತೀನಲ್ವಾ?
ಇಲ್ಲಿದ್ದೀನಿ. ಎದ್ದಾಳಪ್ಪಿ 7 ಗಂಟೆಗೆತ್ತಿ ಸೂರ್ಯ ನೆತ್ತಿಗೆ ಬಂದ್ರು ಹೇಳೋದಿಲ್ಲ ನೀನು. ಅಯ್ಯೋ ಇರಮ್ಮ, ಇನ್ನು 7 ಗಂಟೆ. ಎದ್ದಾಳೋ ಮ್ಯಾಕೆ ಸಾಕ್ ತಿಂಡಿ ತಿನ್ನು. ಅಲ್ಲೇ ಇಡಮ್ಮ, ಬಂದೆ. ಯಾವಾಗ್ಲೂ ಮೊಬೈಲ್ ಹಿಡ್ಕೊಂಡಿರ್ತೀಯ, ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬಾರ್ದಾ? ಹೋಗಮ್ಮ, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತ ಹೇಳ್ತಿರ್ತೀಯಲ್ಲ. ನನ್ಗಂತೂ ಸಾಕಾಗ್ ಹೋಗೈತಪ್ಪ, ಇನ್ಮೇಲೆ ನೀನೇ ದುಡಿಬೇಕು. ಓ, ದುಡಿಯೋದಾ? ದುಡಿಯೋಣ ದುಡಿಯೋಣ. ಸರ್, ಗುಡ್ ಮಾರ್ನಿಂಗ್. ಹಾಂ ಸರ್, ನೀವು ಕೊಟ್ಟಿರೋ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ಅದು ಪರ್ಸನಲ್ ಪ್ರಾಬ್ಲಮಿಂದ ಸ್ವಲ್ಪ ಫೋಕಸ್ ಮಾಡೋಕ್ಕೆ ಆಗ್ತಿಲ್ಲ. ಜಸ್ಟ್ ಓನ್ಲಿ 2 ಡೇಸ್ ಟೈಮ್ ಕೊಡಿ, ಕಂಪ್ಲೀಟ್ ಮಾಡಿಕೊಡ್ತೀನಿ ಸರ್. ಪ್ಲೀಸ್ ಡೋಂಟ್ ಡು ಲೈಕ್ ದಿಸ್. ಐ ವಿಲ್ ಕಂಪ್ಲೀಟ್ ಇಟ್ ಸರ್. ಜಸ್ಟ್ ಓನ್ಲಿ 2 ಡೇಸ್ ಟೈಮ್ ಸರ್. Okay sir, I will try my level best. ಹಲೋ, ನಮಸ್ತೆ ಸರ್. ಹಾಂ ಸರ್, ಅದೇ ನೀವು ಹೇಳಿದ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಡೇ ನೈಟ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಆದಷ್ಟು ಬೇಗ ನಿಮ್ಮ ಪ್ರಾಜೆಕ್ಟ್ನ ಪೂರ್ತಿ ಮಾಡಿಕೊಡ್ತೀನಿ ಸರ್. ಓಕೆ ಸರ್, ಇನ್ನೊಂದು 2-3 ದಿನದಲ್ಲೇ ನಿಮ್ಮ ಪ್ರಾಜೆಕ್ಟ್ ಮುಗಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೇ ಸರ್ ಜೀವನ. ಈ ಜೀವನದಲ್ಲಿ ಹಣ, ಆಸ್ತಿ, ಐಶ್ವರ್ಯ ಯಾವುದೂ ಶಾಶ್ವತ ಅಲ್ಲ ಸರ್. ಇವೆಲ್ಲವೂ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಇರೋಷ್ಟು ದಿನ ನಮ್ಮ ನೆತ್ತ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಸರ್.
ಸರ್ ನಂಗೊಂದೇ ಒಂದು ಹೆಲ್ಪ್ ಮಾಡ್ತೀರಾ ಸರ್? ಹೆಲ್ಪಾ? ಏನು ಹೇಳಿ? ಸರ್ ನಾನು ಬದುಕಿರುವಾಗಂತೂ ನನ್ನ ತಾಯಿಗೆ ಏನೂ ಮಾಡಲಿಲ್ಲ. ಎಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋ ಆಸ್ತಿ ಪತ್ರಗಳು ಎಲ್ಲೋ ಬ್ಯಾಂಕಲ್ಲಿ ಬಿದ್ದಿವೆ. ಅದನ್ನು ಹೇಗಾದರೂ ಮಾಡಿ ನಮ್ಮ ತಾಯಿವರೆಗೂ ತಲುಪಿಸ್ಬಿಡ್ತೀರಾ? ಸರಿ. ನಮಸ್ತೆ ಅಮ್ಮ. ನಮಸ್ತೆ, ಯಾರ್ ಬೇಕಿತ್ತಪ್ಪ? ಒಳಗಡೆ ಬರ್ಬೋದಾ? ಬನ್ನಿ. ಅಮ್ಮ, ಒಂದು ಗ್ಲಾಸ್ ನೀರು ಸಿಗ್ಬೋದಾ? ಹಾ, ಸಿಗುತ್ತೆ. ಅಮ್ಮ, ನಾನು ಸಾಗರ್ ಫ್ರೆಂಡ್ ಪವನ್ ಅಂತ. ಅವನು ನಾನು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ವಿ ಅಮ್ಮ. ಸಾಗರ್ ಫ್ರೆಂಡಾ ನೀನು? ಎಲ್ಲಿದ್ದಾನಪ್ಪ ಅವನು? ಹೇಗಿದ್ದಾನೆ? ತಾಯಿ ನೆನ್ಪಾಗಿಲ್ವಾ ಅವನಿಗೆ? ನಿಮ್ಮ ಬಗ್ಗೆ ತುಂಬ ಹೇಳ್ತಿದ್ದ ಅಮ್ಮ. ಅದ್ರ ಜೊತೆ ಒಂದು ಜವಾಬ್ದಾರಿ ಕೂಡ ಕೊಟ್ಟಿದ್ದಾನೆ. ಏನಪ್ಪ ಇದು? ಅಮ್ಮ, ಇದೆಲ್ಲ ಸಾಗರ್ ಹೋಗಿ ಕಷ್ಟಪಟ್ಟು ದುಡಿದು ಮಾಡಿರೋ ಆಸ್ತಿ ಪತ್ರಗಳ ಮನೆ ನಿಮಗೆ ತಲುಪ್ಸಕ್ಕೆ ಹೇಳಿದ್ದಾನೆ. ಸಾಗರ್ ಮಾಡಿರೋದು ಇದು? ಮತ್ತಾಕೆ ಬರ್ಲಿಲ್ಲಪ್ಪ? ನಿನ್ ಕೈಲಿ ಕಳ್ಸಿದ್ದಾನೆ. ಇಲ್ಲ ಅಮ್ಮ, ಅವ್ನು ಬರೋಕ್ಕಾಗಲ್ಲ. 3 ತಿಂಗಳಿಂದ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದೀನಿ. ಅಮ್ಮ ಅಮ್ಮ, ಏನಪ್ಪ ಇದು? ವಿಧಿ ಈ ಥರ ಬರ್ದಿದೆ ಅಮ್ಮ. ಇದ್ದಾಗಂತೂ ನಿಮ್ಗೆ ಆಸರೆ ಆಗಲಿಲ್ಲ. ಮನೆ ಬಿಟ್ಟು ಹೋದ್ಮೇಲೆ ಜೀವನ ಅರ್ತ್ಕೊಂಡು ಕಷ್ಟಪಟ್ಟು ದುಡಿದು ನಿಮ್ಗೆ ಆಸರೆ ಆಗಲಿ ಅಂತ ಈ ಆಸ್ತಿಗಳನ್ನು ಮಾಡಿದ್ದೇನೆ. ತಗೊಳ್ಳಿ, ಸ್ವೀಕರಿಸಿ. ಅಂಧಕಾರದ ಹೆಜ್ಜೆ ಇಡುತ್ತ ದೂರ ಬಂದಿರುವೆ. ಅಂಧಕಾರದ ಹೆಜ್ಜೆ ಇಡುತ್ತ ದೂರ ಬಂದಿರುವೆ. ಜಗದ ಜಂಜಡಗಳಲ್ಲಿ ನಾನು ಅಂಧನಾಗಿರುವೆ. ಕೊನೆಯ ತಿರುವಿನ ಬೀದಿಗಳಲ್ಲಿ ಒಂಟಿಯಾಗಿರುವೆ. ತಿರುಗಿ ಬರುವೆ ಅಮ್ಮ ನೀನೆ, ನೆನಪಾಗಿರುವೆ. ತಿರುಗಿ ಬರುವೆ ಅಮ್ಮ ನೀನೆ, ನೆನಪಾಗಿರುವೆ. ನೆನಪದಾಳಿಗೆ ನಾನು ಜರ್ಜರಿತ. ಹಣದ ಕಡಲಾಲೆಯ ಭೋರ್ಗರೆತ. ದಾಹಕ್ಕೆ ದಾಹಕ್ಕೆ ಹಣದ ದಾಹಕ್ಕೆ ಮಾಡಿದೆ ನಾನು ಸಂಬಂಧಗಳ ಉದಾಸೀನ. ಕಣ್ತೆರೆಸಿತು ಪರನಾತ್ಮ, ಒಂದೇ ಜೀವನ ಇಲ್ಲಿ ಎಲ್ಲ ಸಮಾನ.